ಪ್ರೈಸ್ ದ ಲಾರ್ಡ್. ಜೀವವುಳ್ಳ ದೇವಾದಿ ದೇವರೇ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲಾವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಶುಭ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ದೇವರು ಈ ದಿನ ನಮ್ಮನ್ನು ಸಜೀವವಾಗಿ ನಿಲ್ಲಿಸಿ ತನ್ನ ನಾಮವನ್ನು ನಾವು ಘನಪಡಿಸುವಂತೆ, ತನ್ನ ಮಕ್ಕಳಾದಂಥ ನಾವು ತನ್ನ ಚಿತ್ತಕ್ಕನುಗುಣವಾಗಿ ನಡೆಯುವಂಥ ರೀತಿಯಲ್ಲಿ ಈ ದಿನವನ್ನು ನಮಗೆ ಏರ್ಪಡಿಸಿ ಕೊಟ್ಟಿರುವಾಗ, ಈ ದಿನ ದೇವರು ನಮಗೆ ಏರ್ಪಡಿಸಿದ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 29ನೇ ಕೀರ್ತನೆ 11ನೇ ವಚನ. ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು, ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು. ಆಮೇನ್, ಹಲ್ಲೆಲೂಯಾ. ದೇವರು ನಮ್ಮನ್ನು ಬಲಪಡಿಸುವಂಥ ದೇವರು. ಆತನು ಬಲವಂತನಾದಂಥ ದೇವರು, ಬಲವುಳ್ಳ ದೇವರು, ತನ್ನ ಪ್ರಜೆಗೆ ಬಲವನ್ನು ಒದಗಿಸಿಕೊಡುವಂಥ ದೇವರಾಗಿದ್ದಾರೆ. ಮನುಷ್ಯರಿಂದ ಯಾವ ಬಲವೂ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ತಿನ್ನುವಂಥ ಆಹಾರದಿಂದ ನಾವು ಪುಷ್ಟಿಯಾಗಿದ್ದೇವೆ, ಬಲವಂತರು ಎಂಬುದಾಗಿ ನೆನೆಸಿಕೊಂಡವರು ಕೂಡ ಈಗ ಸಜೀವವಾಗಿಲ್ಲ, ನಾವು ನೋಡ್ತಾ ಇದ್ದೇವೆ. ಆದರೆ ಅನೇಕ ಪರಿಸ್ಥಿತಿಗಳು, ಅನೇಕ ಚಿಂತೆಗಳು ನಮ್ಮನ್ನು ಬಲಹೀನರನ್ನಾಗಿ ಮಾಡುತ್ತೆ. ಅನಾರೋಗ್ಯವು ನಮ್ಮನ್ನು ಬಲಹೀನರನ್ನಾಗಿ ಮಾಡುತ್ತೆ. ಕಷ್ಟ, ವೇದನೆ, ನಾವು ಅದನ್ನು ದೃಷ್ಟಿಸಿ ನೋಡುವಂಥ ರೀತಿಯೇ ನಮ್ಮನ್ನು ಕುಗ್ಗಿಸಿಬಿಡುತ್ತೆ. ಆದರೆ ಮನುಷ್ಯರು ಆ ಪರಿಸ್ಥಿತಿಗಳನ್ನು ನೋಡಿ ಇನ್ನೂ ನಮ್ಮನ್ನು ಬಲಹೀನರನ್ನಾಗಿ ಮಾಡ್ಬೋದು. ಪ್ರೋತ್ಸಾಹಿಸಿ ಬಲಪಡಿಸುವಂಥವರಿಲ್ಲದೆ ಆ ಒಂದು ಕಷ್ಟದ ಕುರಿತಾಗಿಯೋ, ಆ ಒಂದು ಪರಿಸ್ಥಿತಿಯ ಕುರಿತಾಗಿಯೋ, ಆ ಒಂದು ಅನಾರೋಗ್ಯದ ಕುರಿತಾಗಿಯೋ ಇನ್ನೂ ಭಯ ಹುಟ್ಟಿಸುವಂಥ ರೀತಿಯಲ್ಲಿ ನಮ್ಮೊಟ್ಟಿಗೆ ಮಾತನಾಡಿ ನಮ್ಮನ್ನು ಇನ್ನೂ ಕುಗ್ಗಿಸಬಹುದು. ಆದರೆ ನೀನು ಮನುಷ್ಯರ ಬಳಿ ಹೋಗಿ ಮನುಷ್ಯರ ಸಹಾಯ ಕೇಳುವುದಕ್ಕಿಂತಲೂ ನಾವು ದೇವರ ಸಮ್ಮುಖಕ್ಕೆ ಬಂದು, ಅಪ್ಪ, ಈ ಪರಿಸ್ಥಿತಿಯನ್ನು ನಾನು ಬಲಹೀನನಾಗಿದ್ದೇನೆ ಸ್ವಾಮಿ, ಕುಗ್ಗಿ ಹೋಗ್ತಾ ಇದ್ದೇನೆ, ದಿಕ್ಕು ತೋಚ್ತಾ ಇಲ್ಲ, ನೀನು ನಮ್ಮನ್ನು ಬಲಪಡಿಸುವಂಥ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯ ಹೇಳ್ಬಿಡುತ್ತೆ, ನಿನ್ನ ಪ್ರಜೆಗಳನ್ನ ನೀನು ಬಲಪಡಿಸುವಂಥ ದೇವರು, ನೀನು ಸುಕ್ಷೇಮ ಕೊಡುವಂಥ ದೇವರು ಎಂಬುದಾಗಿ ಸ್ವಾಮಿ ನಾವು ನಂಬಿ ಈ ಒಂದು ವಾಗ್ದಾನವನ್ನು ಅರಿಕೆ ಮಾಡ್ತಾ ಇದ್ದೇವೆ. ಸಹಾಯವನ್ನು ಮಾಡು ಎಂಬುದಾಗಿ ನಾವು ಮುಂಜಾನೆ ದೇವರ ಸಮ್ಮುಖದಲ್ಲಿ ಕೇಳೋದಾದರೆ, ದೇವರು ಖಂಡಿತವಾಗಿಯೂ ನಿಮ್ಮೆಲ್ಲ ಬಲಹೀನತೆಗಳು, ನಿಮ್ಮ ಮಾನಸಿಕ ಒತ್ತಡದಿಂದ ನಿಮ್ಮನ್ನು ಬಿಡುಗಡೆ ಕೊಡುವಂಥ ದೇವರಾಗಿದ್ದಾರೆ. ಆಮೇಲೆ 11 ತಿಂಗಳುಗಳ ಕಾಲ ನೀವೆಷ್ಟು ಎಷ್ಟು ಪರಿಸ್ಥಿತಿಗಳು ಬಲಹೀನರಾದರೂ ನಿಮ್ಮನ್ನು ಬಲಪಡಿಸಿ 12ನೇ ತಿಂಗಳಲ್ಲಿ ನಮ್ಮನ್ನು ನಿಲ್ಲಿಸಿದ್ದಾರೆ ಸಚಿವಾಗಿ. ಅದು ದೇವರ ಉನ್ನತವಾದಂಥ ಕೃಪೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಬಲಪಡಿಸ್ತಾರೆ. ಮನುಷ್ಯರು ನಮ್ಮನ್ನು ತಳ್ಳಿ ಹಾಕಿರಬಹುದು, ಮನುಷ್ಯರು ನಮ್ಮನ್ನು ಬಲಹೀನಪಡಿಸ್ಬೋದು. ಅದು ವೈದ್ಯರೇ ಆಗಿರ್ಬೋದು, ಅದು ಯಾರೇ ಆಗಿರ್ಬೋದು, ನಮ್ಮ ಸ್ವಂತದವರೇ ಆಗಿರ್ಬೋದು, ನಾವು ಪ್ರೀತಿಸುವವರೇ ಆಗಿರ್ಬೋದು, ನಮ್ಮನ್ನು ಧೈರ್ಯಪಡಿಸ್ತಾರೆ, ನಮ್ಮನ್ನು ಪ್ರೋತ್ಸಾಹಿಸ್ತಾರೆ ಅಂತ ನೆನೆಸಿದವರೇ ನಮ್ಮನ್ನು ಬಲಹೀನಪಡಿಸ್ಬೋದು ತಮ್ಮ ಮಾತುಗಳಿಂದ, ತಮ್ಮ ನಡತೆಯಿಂದ, ತಮ್ಮ ಸ್ವಭಾವಗಳಿಂದ. ಆದರೆ ಎಲ್ಲವನ್ನು ದೃಷ್ಟಿಸಿ ನೋಡಿ ನಿನ್ನ ಹೃದಯವನ್ನು ನೋಡ್ತಾ ಇರುವಂಥ ದೇವರಿಗೆ ನಿನ್ನ ಪರಿಸ್ಥಿತಿ ಏನೆಂಬುದಾಗಿ ಚೆನ್ನಾಗಿ ಗೊತ್ತಿರೋದ್ರಿಂದ ನಿನ್ನನ್ನು ಸ್ವಚ್ಛವಾಗಿ, ಶಾಶ್ವತವಾಗಿ, ನಿಷ್ಕಪಟ ಅಲ್ಲದೆ ಪ್ರೀತಿಸೋ ನನ್ನ ದೇವರ ಸಮ್ಮುಖಕ್ಕೆ ಬಂದು ನೀನು ಬೇಡಿಕೊಳ್ಳೋದಾದರೆ, ನೀನು ಯಾವ ಬಲಹೀನತೆಯಲ್ಲಿ ಇದೆಯೋ, ನೀನು ಯಾವ ಚಿಂತೆಯಲ್ಲಿ, ಮಾನಸಿಕ ಒತ್ತಡಕ್ಕೆ ನೀನು ಗುರಿಯಾಗಿದೆಯೋ, ಯಾವ ಆಲೋಚನೆಗಳನ್ನ ಮಾಡ್ತಿದೆಯೋ, ತಿನ್ನಲಿಕ್ಕಾಗದೆ, ಮಲಗಲಿಕ್ಕಾಗದೆ, ಕೂರಲಿಕ್ಕಾಗದಂತೆ ಅದೇ ಯೋಚನೆಯಲ್ಲಿ ನೀನಿರ್ಬೋದು. ದೇವರ ಸಮ್ಮುಖಕ್ಕೆ ಬಂದು, ಅಪ್ಪ, ನನ್ನ ಬಲಪಡಿಸು, ನನ್ನ ಚೈತನ್ಯಗೊಳಿಸು, ಧೈರ್ಯಪಡಿಸು ಸ್ವಾಮಿ. ನೀನೊಬ್ಬನೇ ಅಪ್ಪ ನನ್ನ ಬಲಪಡಿಸಲಿಕ್ಕೆ ಶಕ್ತನು, ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನ ಬಲ ನನಗೆ ಬೇಕು, ನೀನೇ ಬಲವಂತನು, ಸಹಾಯ ಮಾಡಿಂಬುದಾಗಿ ನೀನು ಕೇಳುವುದಾದರೆ ಖಂಡಿತವಾಗಿಯೂ ನಿನ್ನ ಎಲ್ಲ ಒತ್ತಡಗಳಿಂದ, ನಿನ್ನ ಎಲ್ಲ ಸ್ಥಿತಿಗತಿಗಳಿಂದ, ನಿನ್ನ ಎಲ್ಲ ಒಂದು ಅನಾರೋಗ್ಯದಿಂದ ದೇವರು ನಿನ್ನ ಬಿಡಿಸಿ ಬಲಪಡಿಸುವಂಥ ದೇವರು. ಅನಾರೋಗ್ಯವಾ, ಎಲ್ಲ ಮಾಂಸ ಖಂಡಗಳನ್ನು ಬಲಪಡಿಸುವಂಥ ದೇವರು. ಆಮೇನ್. ಅನಾರೋಗ್ಯದಲ್ಲಿ ಬಿದ್ದು ಬಲಹೀನರಾಗ್ತಿದೆಯಾ? ಅಯ್ಯ, ಈ ಒಂದು ಸಮಯದಲ್ಲಿ ಈ ಒಂದು ಅನಾರೋಗ್ಯ ಏನಪ್ಪ, ನನಗೆ ಸಂತೋಷವಾಗಿ ಕಳೆಯುವಂಥ ಸಮಯದಲ್ಲಿ ಈ ಒಂದು ಅನಾರೋಗ್ಯ ಬಂತಲ್ಲ ನನಗೆ ಎಂಬುದಾಗಿ ಚಿಂತೆ ಮಾಡ್ತಾ ಇದ್ದೀರಾ? ಬಲ ಇಲ್ಲದೆ ಹೋಗ್ತಿದೆ, ಕೈ ಕಾಲುಗಳಲ್ಲಿ ಬಲ ಇಲ್ಲ, ನಿಲ್ಲಲಿಕ್ಕೆ ಸಾಧ್ಯ ಆಗ್ತಿಲ್ಲ ಎಂಬುದಾಗಿ ನೆನೆಸ್ತಾ ಇದ್ದೀರಾ? ನಿಮ್ಮ ಕುಟುಂಬದಲ್ಲಿ ಅಂಥವ್ರು ಯಾರು ಇದ್ದರೆ ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿ. ದೇವರು ಬಲಪಡಿಸ್ತಾರೆ.
ಕ್ಷೇಮವನ್ನು, ಸುಕ್ಷೇಮವನ್ನು, ಒಳ್ಳೆ ಕ್ಷೇಮವನ್ನು ಒದಗಿಸಿಕೊಡ್ತಾರೆ. ಆಮೇನ್. ಆತನು ನನ್ನ ದೇವರು, ಆತನು ನಮ್ಮ ದೇವರು, ಆತನು ನಮ್ಮ ತಂದೆ, ಆತ ನಮ್ಮ ಸ್ನೇಹಿತನು, ಆತ ನಮ್ಮ ಆಶ್ರಯ ದುರ್ಗ. ಆಮೇನ್. ಆ ಜೀವ ಸ್ವರೂಪನಾದಂಥ ದೇವರಿಗೆ ನಾವು ಮೊರೆ ಇಡೋದ್ರೆ ಕೋಟೆ, ಆತನೆಲ್ಲವೂ ಆಗಿದ್ದಾರೆ, ಸಮಸ್ತವೂ ಆತನಾಗಿದ್ದಾರೆ. ಅದಕ್ಕಾಗಿ ಈ ಮುಂಜಾನೆಗೆ ನಿಮ್ಮೆಲ್ಲ ಬಲಹೀನತೆಗಳನ್ನ ದೇವರಿಗೆ ಒಪ್ಪಿಸಿಕೊಡ್ತೀರಾ? ಒಪ್ಪಿಸಿಕೊಡೋದಾದರೆ ದೇವರು ಬಲ ಪಡ್ತಾರೆ, ದೇವರು ಬಲವನ್ನು ಒದಗಿಸಿಕೊಡ್ತಾರೆ. ಬಲಹೀನತೆಯಲ್ಲಿ ಬಲವು ಸಾಧಕವಾಗುವ ರೀತಿಯಲ್ಲಿ ನಡೆಸ್ತಾರೆ. ನಿಮ್ಮ ಏನೇ ಪರಿಸ್ಥಿತಿಗಳಿದ್ರು ನಮಗೆ ತಿಳಿಸಿಕೊಡಿ, ನಾವು ನಿಮಗಾಗಿ ಪ್ರಾರ್ಥಿಸುವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳಿ. ಪರಿಶುದ್ಧನ ಮಹೋನ್ನತನಾದಂಥ ದೇವರೇ, ನಿನಗೆ ಸ್ತೋತ್ರ. ಬಲಪಡಿಸುವಂಥ ದೇವರು, ಕ್ಷೇಮವನ್ನು ಒದಗಿಸಿಕೊಡುವಂಥ ದೇವರೇ, ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರ. ನಮ್ಮ ಮಕ್ಕಳಾದಂಥ ನಾವು ಯಾವ್ಯಾವ ವಿಚಾರದಲ್ಲಿ ಬಲಹೀನರಾಗಿದ್ದಾರೋ, ಆರ್ಥಿಕವಾಗಿಯೂ ಅಪ್ಪ, ಸ್ಥಿತಿಗತಿಗಳಿಂದಲೋ, ಪರಿಸ್ಥಿತಿಗಳಿಂದಲೋ, ಹೋರಾಟಗಳಿಂದಲೋ, ಕೋರ್ಟ್ ಕೇಸ್ಗಳಿಂದಲೋ, ಅಪ್ಪ, ಅನಾರೋಗ್ಯದಿಂದಲೋ, ಹೇಳಿಕೊಳ್ಳಲಾಗಂಥ ನೋವುಗಳಿಂದಲೋ, ಕುಟುಂಬದ ಪರಿಸ್ಥಿತಿಗಳಿಂದಲೋ ಅಪ್ಪ ಬಲಹೀನರಾಗಿರ್ಬೋದು ಸ್ವಾಮಿ. ಅಪ್ಪ, ಸಂತೋಷವಾದಂಥ ಸಮಯದಲ್ಲಿ ದುಃಖಭರಿತರಾಗಿರ್ಬೋದು. ನೀನು ಕರ್ತನೆ ಅವ್ರನ್ನ ನೋಡು, ಅವರ ಹೃದಯದ ಕಣ್ಣೀರು ವೇದನೆಯನ್ನು ತೊಲಗಿಸಿ ಬಲಪಡಿಸು, ಧೈರ್ಯಪಡಿಸು. ಮೆಲ್ಲನೆ ವಾಗ್ದಾನದ ಮೂಲಕ ಆಶೀರ್ವದಿಸುವುದಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ನನ್ನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ಪರಮ ತಂದೆಯೇ. ಆಮೇನ್. ಪ್ರೈಸ್ ದ ಲಾರ್ಡ್.